ನೋಡಿ ನಮ್ಮ ಅವಲಕ್ಕಿ ಪೂರಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಬಲೂನ್ ಥರ ಉಬ್ಬುತ್ತೆ. ಮತ್ತು ಈ ಪೂರಿ ತಿನ್ನೋಕ್ಕೆ ನಿಮಗೆ ಪಲ್ಯ ಬೇಡ, ಚಟ್ನಿ ಬೇಡ, ಸಾಂಬಾರು ಬೇಡ. ಹಾಗೆ ಕೂಡ ಈ ಪೂರಿನ ನೀವು ತಿನ್ಬೋದು. ಅದ್ರ ಜೊತೆಗೆ ಪೂರಿ ಇಷ್ಟ ಇಲ್ಲ ಅಂದರೆ ನೀವು ಇದೇ ಹಿಟ್ಟಲ್ಲಿ ಪರಾಟ ಕೂಡ ಮಾಡ್ಕೋಬೋದು. ಪರಾಟ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ನಮ್ಮ ಅವಲಕ್ಕಿ ಪರಾಠ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಅಂದರೆ ಒಂದೇ ಹಿಟ್ಟಲ್ಲಿ ಈ ಪೂರಿ ಕೂಡ ಮಾಡ್ಕೋಬೋದು ಮತ್ತು ಪರಾಠ ಕೂಡ ಮಾಡ್ಕೋಬೋದು. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದು 2-3 ಸಲ ತೊಳ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಈ ಟೈಮ್ನಲ್ಲಿ ನಾನು ಮೇಲೆ ಒಂದು ಸ್ವಲ್ಪ ನೀರು ಚಿಮ್ಕಿಸೀನಿ. ಒಂದು 5 ನಿಮಿಷ ಇದು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ, ನೆನಿಬೇಕದು. ಅದ್ರ ಜೊತೆಗೆ ನಾನು ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕೊತಿದ್ದೀನಿ. ಯಾವ ಕಪ್ಪಿಲೆ ಅವಲಕ್ಕಿ ತೊಗೊಂಡಿನಲ್ಲ ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕೊತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 2-3 ಚಮಚ ಆಗುವಷ್ಟು ಕರಿ ಎಳ್ಳು ಹಾಕೊತಿದ್ದೀನಿ. ನಿಮ್ಮ ಹತ್ರ ಕರಿ ಎಳ್ಳು ಇಲ್ಲ ಅಂದರೆ ಬಿಳಿ ಎಳ್ಳು ಕೂಡ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮೊದಲಿಗೆ ಉಪ್ಪು ಹಾಕೊಂಡಾದ್ಮೇಲೆ ಒಂದು 2-3 ಚಮಚ ಕರಿ ಎಳ್ಳು ಸೇರಿಸ್ತಿದ್ದೀನಿ. ಮೊದಲೇ ಹೇಳಿದಾಗೆ ಕರಿ ಎಳ್ಳು ಇಲ್ಲ ಅಂದರೆ ನೀವು ಇಲ್ಲಿ ಬಿಳಿ ಎಳ್ಳು ಕೂಡ ಹಾಕೋಬೋದು. ಇವಾಗ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಅದ್ರ ಜೊತೆಗೆ 1-2 ಚಮಚ ಎಣ್ಣೆ ಕೂಡ ನಾನು ಹಾಗೇ ಸೇರಿಸ್ತಿದ್ದೀನಿ, ಬಿಸಿ ಏನು ಮಾಡ್ಕೊಂಡಿಲ್ಲ. ಇವಾಗ ಮೊದಲಿಗೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಮೊದಲಿನ ಅವಲಕ್ಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸ್ವಲ್ಪ ಮೆತ್ತಗಾಗಬೇಕು ಅವಲಕ್ಕಿ, ಆ ರೀತಿ ತೊಯ್ಸ್ಕೊಂಡಿದ್ದರಲ್ಲಿ ಸೇರಿಸ್ಕೊಳ್ಳಿ. ಇವಾಗ ಮೊದಲಿಗೆ ಒಂದು ಸ್ವಲ್ಪ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಇದಕ್ಕೆ ನೋಡ್ಕೊಂಡು ನೀರನ್ನ ಹಾಕೋಬೇಕು. ನೀರೇನು ಜಾಸ್ತಿ ಬೇಕಾಗಲ್ಲ ಅವಲಕ್ಕಿ ಸಾಫ್ಟಾಗಿ ನೆಂದಿದ್ದರೆ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ನಾನು. ಮತ್ತೆ ಬೇಕಾದಷ್ಟು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕಾಗುತ್ತೆ. ಅಥವಾ ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ ಅದೇ ರೀತಿ ಇವಾಗ ಇದು ನಾನು ನಾದ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ನಾನು ಹಿಟ್ಟನ್ನು ನಾದ್ಕೊಂಡಾಗಿದೆ. ಇದರಲ್ಲಿ ಅವಲಕ್ಕಿ ಬೇಸನ್ ಹಿಟ್ಟು ಹಾಕಿರ್ತೀವಲ್ಲ, ಹೀಗಾಗಿ ಕೈಗೆ ಒಂದು ಸ್ವಲ್ಪ ಮೆತ್ಕೊಳ್ಳುತ್ತೆ. ಮೆತ್ಕೊಂಡ್ರೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ನೋಡಿ ನಾನು ಹಿಟ್ಟನ್ನು ನಾದ್ಕೊಂಡಾಗಿದೆ. ನಾದ್ಕೊಂಡು ಆದಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದಕ್ಕೆ ಒಂದು 10-15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಮಾತ್ರ ಬಿಡಿ. ಇವಾಗ ಒಂದು 10-15 ನಿಮಿಷ ಆಗಿದೆ. ಇವಾಗ 10-15 ನಿಮಿಷ ಆದಮೇಲೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನಾನು ಸಾಫ್ಟಾಗಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಏನಿಲ್ಲ, ನಾವು ಯಾವ ರೀತಿ ನಾರ್ಮಲಾಗಿ ಪೂರಿ ಮಾಡ್ಕೊತೀವಲ್ಲ ಅದೇ ರೀತಿ ಇದು ಕೂಡ ನಾನು ಮೊದಲಿಗೆ ನಿಮಗೆ ಪೂರಿ ಮಾಡಿ ತೋರಿಸ್ತಿದ್ದೀನಿ. ಸೊ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಮತ್ತು ಬೆಳ್ಳುಣಿಗೆಗೆ ಮತ್ತು ಇಲ್ಲಿ ಕೆಳಗಡೆ ಕೂಡ ನಾನು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇವಾಗ ನಾರ್ಮಲಾಗಿ ನಾವು ಪೂರಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಇದು ಕೂಡ ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ. ಈ ಪೂರಿ ಅಂತೂ ತುಂಬಾ ಗರಿಗರಿಯಾಗಿ ಬರುತ್ತೆ. ಸೊ ಖಂಡಿತ ಈ ವಿಧಾನದಲ್ಲಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಮತ್ತು ತಿನ್ನೋಕ್ಕೆ ಪಲ್ಯ ಬೇಡ, ಚಟ್ನಿ ಬೇಡ, ಬಿಸಿ ಬಿಸಿ ಇರುವಾಗ ನೀವು ಈ ಪೂರಿನ ಹಾಗೆ ಕೂಡ ತಿನ್ಬೋದು. ಓಕೆ ನೋಡಿ, ಮೊದಲಿಗೆ ಇವಾಗ ನಾನು ಒಂದು ಪೂರಿ ಲಟ್ಟಿಸ್ಕೊಂಡು ತೊಗೊಂಡಾಗಿದೆ. ಎಲ್ಲನೂ ಒಂದೇ ಸೈಜಿನ ಬೇಕಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮೊದಲಿಗೆ ನಿಮಗೆ ಪೂರಿನ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಮತ್ತು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬಿಸಿ ಇರಬೇಕು ಯಾವುದೇ ಪೂರಿ ಮಾಡೋದಕ್ಕೆ ಹೋದರೆ. ಇವಾಗ ಬಿಸಿ ಆಗಿರುವಂತಹ ಎಣ್ಣೆಯಲ್ಲಿ ಇದನ್ನು ಕರ್ಕೊಂಡು ತೊಗೋಬೇಕಾಗುತ್ತೆ ಈ ರೀತಿ. ಓಕೆ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಇದರ ಕಲರ, ಆ ರೀತಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಂಡು ತೊಗೋಬೇಕು. ಮತ್ತು ಈ ಪೂರಿ ಸ್ವಲ್ಪ ಕೂಡ ಎಣ್ಣೆ ಇರೋದಿಲ್ಲ, ಡ್ರೈ ಆಗೇ ಬರುತ್ತೆ. ಓಕೆ ನೋಡಿ, ಒಂದು ಪೂರಿ ತಯಾರಾಗಿದೆ. ಇವಾಗ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ, ಬಲೂನ್ ಥರ ಉಬ್ಬಿದೆ. ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಪೂರಿ. ಸೊ ಇನ್ನೊಂದು ಪೂರಿ ಕೂಡ ನಾನಿಲ್ಲಿ ತಯಾರು ಮಾಡ್ಕೊಂಡು ನೋಡಿ, ಇದು ಕೂಡ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಟೋಟಲ್ ನಾನೇ ಒಂದು 3-4 ಪೂರಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಓಕೆ ನೋಡಿ, ಫೈನಲಿ ನಮ್ಮ ಪೂರಿ ತಯಾರಾಗಿದೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಉಪಕಾರ ಇರೋದ್ರಿಂದ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಪೂರಿ. ಓಕೆ, ಇವಾಗ ಪೂರಿ ಮಾಡ್ಕೊಂಡು ಆಗಿದೆ ಅಲ್ವಾ. ಇವಾಗ ಇದೇ ಹಿಟ್ಟಲ್ಲಿ ನಾನು ನಿಮಗೆ ಪರಾಟ ಕೂಡ ಮಾಡಿ ತೋರಿಸ್ತಿದ್ದೀನಿ. ನಾರ್ಮಲಾಗಿ ಚಪಾತಿ ಹಿಟ್ಟು ಇಟ್ಕೊತೀವಲ್ಲ ಅಷ್ಟೇ ಹಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಒಣ ಹಿಟ್ಟು ಹಚ್ಚೋದಕ್ಕೆ. ಇವಾಗ ಏನಿಲ್ಲ, ನಾರ್ಮಲಾಗಿ ನಾವು ಚಪಾತಿ ಮಾಡ್ತೇವಲ್ಲ ಅದೇ ರೀತಿ ಇಲ್ಲಿ ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ. ನಿಮಗೆ ಪೂರಿ ಇಷ್ಟ ಆಯಿತಾ ಅಥವಾ ನಿಮಗೆ ಈ ಪರಾಟ ಇಷ್ಟ ಆಯಿತಾ ಅನ್ನೋದು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಕೆಲವರಿಗೆ ಪೂರಿ ಇಷ್ಟ ಇರುತ್ತೆ, ಕೆಲವರಿಗೆ ಪರಾಟ ಇಷ್ಟ ಇರುತ್ತೆ. ನನಗಂತೂ ಈ ಪೂರಿ ತುಂಬಾ ಇಷ್ಟ ಆಗಿತ್ತು, ಅಷ್ಟು ರುಚಿಯಾಗಿ ಬಂದಿತ್ತು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇವೆರಡು ರೆಸಿಪಿ ಕೂಡ. ಸೊ ನೋಡಿ, ಎಲ್ಲನೂ ಒಂದೇ ಸೈಜಿನ ಬರಬೇಕಂದ್ರೆ ಮಾತ್ರ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ಓಕೆ ನೋಡಿ, ಈ ರೀತಿ ನಾನಿಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೀನಿ. ಒಂದೇ ಸೈಜಿನ ಬೇಕಂದರೆ ಮಾತ್ರ ಈ ರೀತಿ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಬೇಯಿಸ್ಕೊಂಡು ತೊಗೋಬೋದು.
ಓಕೆ, ಇದೇ ರೀತಿ ನಾನು ಪೂರಿ ಒಂದು 3 ಮಾಡ್ಕೊಂಡಿನಿ. ಅದರಲ್ಲಿ ಮತ್ತು ಪರಾಟ ಕೂಡ ಒಂದು 3-4 ನಾನು ಲಟ್ಟಿಸ್ಕೊಂಡು ತೊಗೊಂಡಾಗಿದ್ದೆ. ಇವಾಗ ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ನಾರ್ಮಲಾಗಿ ಚಪಾತಿ ಬೇಯಿಸ್ತೀವಲ್ಲ ಅದೇ ಹಂಚೆ ಇಟ್ಕೊಂಡಿನಿ ನಾನಿಲ್ಲಿ. ಇವಾಗ ಏನಿಲ್ಲ, ಎಣ್ಣೆ ಅಥವಾ ತುಪ್ಪನ ಹಚ್ಚಿ 2 ಕಡೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಪರಾಟ ಕೂಡ ತಯಾರಾಗುತ್ತೆ. ನೋಡಿ, ನಮ್ಮ ಪರಾಟ ಕೂಡ ತಯಾರಾಗಿದೆ. ಪರಾಟನೂ ಮಾಡ್ಕೋಬೋದು, ಪೂರಿ ಕೂಡ ಮಾಡ್ಕೋಬೋದು ಒಂದೇ ಹಿಟ್ಟಲ್ಲಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿದಾಗ ಹಿಟ್ಟು ನಾದ್ಕೊಂಡು ಈ ರೀತಿ ಪರಾಟ ಮಾಡ್ಬೋದು, ಇಷ್ಟ ಇಲ್ಲ ಅಂದರೆ ಪೂರಿ ಕೂಡ ಮಾಡ್ಬೋದು. ಸೊ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ, ಎಷ್ಟು ಬಲೂನ್ ಥರ ಉಬ್ಬಿದೆ ಅಂತೇಳಿ. ಮತ್ತು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಪೂರಿ. ವಾವ್, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಖಂಡಿತ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪೂರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ರಿಗೂ